ಟರ್ಮ್ಸ್ಗಳು ಅಂದರೆ ಕೆಲವೊಂದಿಷ್ಟು ಶಬ್ದಗಳ ಅರ್ಥ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದು ಏನೇನು ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಟರ್ಮ್ ಈಸ್ ಜೀನ್. ದಟ್ ಈಸ್ ಜೆನೆಟಿಕ್ಸ್ ಅನ್ನುವಂಥ ಶಬ್ದ ಬಂದಿರೋದು ಈ ಜೀನಿಂದ. ಸೊ ಜೀನ್ ಅಂತಂದರೆ ಏನು? ಜೀನ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂತಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥದ್ದು ಅಥವಾ ಮುಂದಿನ ಜನ್ರೇಷನ್ನಿಗೆ ಬರುವಂತಹದ್ದು ಇನ್ಹೆರಿಟೆಡ್ ಅಂತ ಕರಿತೀವಿ. ಇನ್ಹೆರಿಟ್ ಆಗಬೇಕು ಅಂದರೆ ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ ಇನ್ಹೆರಿಟ್ ಆಗಬೇಕು ಅಂದರೆ ಮುಂದಿನ ಜನ್ರೇಷನ್ಗೆ ಅದು ಪಾಸ್ ಆಗಬೇಕು ಅಂತಂದರೆ ಯಾವುದ್ರ ಮುಖಾಂತರ ಅದು ಪಾಸ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಬೈ ದ ಜೀನ್. ಓಕೆ, ಸೊ ಈ ಜೀನ್ ಎಲ್ಲಿರುತ್ತೆ ಹಾಗಿದ್ರೆ ಅಂತ ನೋಡೋದಾದರೆ ಈ ಜೀನ್ ಇಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿಬೋದು. ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ DNA. ಸೊ DNA ಎಲ್ಲಿರುತ್ತೆ? DNA ಕ್ರೋಮೋಸೋಮ್ಗಳಲ್ಲಿರುತ್ತೆ. ಇನ್ನು ಕ್ರೋಮೋಸೋಮ್ಗಳಲ್ಲಿರುತ್ತೆ? ನ್ಯೂಕ್ಲಿಯಸ್ಸಲ್ಲಿರುತ್ತೆ. ಓಕೆ, ಸೊ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗಡೆ DNA, ದಟ್ ಈಸ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಅಂತಂದರೆ DNA ಯ ಒಂದು ಪಾರ್ಟ್ ಜೀನ್. ಓಕೆ, ಸೊ ಈ ಜೀನೇ ಕ್ಯಾರೆಕ್ಟರ್ಸ್ಗಳನ್ನು ಕೊಡುವಂಥ ಶಕ್ತಿಯನ್ನು ಈ ಜೀನಲ್ಲಿರುತ್ತೆ. ಸೊ ಈ ಜೀನ್ಗಳು ಒಬ್ಬರು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಅಥವಾ ತಂದೆ ತಾಯಿಯಿಂದ ಮಕ್ಕಳಿಗೆ ಈ ಜೀನ್ಗಳು ಪಾಸ್ ಆಗೋದ್ರಿಂದ ಅವರಲ್ಲಿರುವಂತಹ ಕ್ಯಾರೆಕ್ಟರ್ಗಳು ಮಕ್ಕಳಲ್ಲಿ ಕಾಣಿಸುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಜೀನ್. ಈ ಜೀನ್ಗಳನ್ನು ಮೆಂಡೆಲ್ ಅವರು ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಅಂದರೆ ಫಸ್ಟ್ ಫಾದರ್ ಆಫ್ ಜೆನೆಟಿಕ್ಸ್ ಮೆಂಡೆಲ್ ಅವರು ಏನು ಈ ಜೆನೆಟಿಕ್ ವರ್ಕನ್ನು ಶುರು ಮಾಡ್ತಾರೆ ಆವಾಗ ಅವರಿಗೆ ಸಮಥಿಂಗ್ ಈಸ್ ಪಾಸಿಂಗ್ ಟು ದ ಚಿಲ್ಡ್ರನ್ ಅಥವಾ ಕ್ಯಾರೆಕ್ಟರ್ಗಳು ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗಿಗೆ ಅಥವಾ ಅವರ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗ್ತಾ ಇದೆ. ಅವರು ಒಂದು ಟರ್ಮನ್ನು ಕೊಡ್ತಾರೆ, ಅಂದರೆ ಅದಕ್ಕೊಂದು ಹೆಸರು ಕೊಡ್ತಾರೆ, ಅದು ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಓಕೆ, ಸೊ ಈ ಫ್ಯಾಕ್ಟರ್ಸ್ಗಳು ದೇ ಆರ್ ನಥಿಂಗ್ ಬಟ್ ಜೀನ್ಸ್. ಓಕೆ, ನೌ ಅಲೀಲ್ ಅಂತಂದರೆ ಏನು? ಸೊ ಅಲೀಲ್ ಮೀನ್ಸ್ ಪೇರ್ ಆಫ್ ಜೀನ್ಸ್ ಅಥವಾ ಒಂದು ಜೀನ್ನ ವಿಧಗಳು. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೈಟ್ಗೆ ಸಂಬಂಧಪಟ್ಟಂಥ ಜೀನ್. ಓಕೆ, ಸೊ ಆ ಜೀನನ್ನು ನಾವು T ಅಂತ ತಗೊಳ್ಳೋಣ. ಓಕೆ, ಸೊ ಈ ಜೀನಿನ ವಿಧಗಳಿಗೆ ನಾವು ಅಲೀಲ್ ಅಂತ ಕರಿತೀವಿ ಅಂತ ಹೇಳಿದೆ. ಓಕೆ, ಸೊ ಒಂದು ಕ್ರೋಮೋಸೋಮ್ ಮೇಲೆ ಒಂದು ಅಲೀಲ್ ಇರುತ್ತೆ, ಇನ್ನೊಂದು ಕ್ರೋಮೋಸೋಮ್ ಮೇಲೆ ಅದರ ಇನ್ನೊಂದು ಅಲೀಲ್. ಅಂದರೆ ಎರಡೂ ಕೂಡ ಹೈಟಿಗೆ ಸಂಬಂಧಪಟ್ಟಂಥ ಜೀನ್ಗಳೇ. ಓಕೆ, ಸೊ ಆದರೆ ಒಂದು ಸೆಟ್ ಯಾವುದರಿಂದ ಬಂದಿರುತ್ತೆ? ಫಾದರಿಂದ ಬಂದಿರುತ್ತೆ. ಇನ್ನೊಂದು ಸೆಟ್ ಮದರಿಂದ ಬಂದಿರುತ್ತೆ. ಓಕೆ, ಸೊ ಇವಾಗ ಒಂದು ಕ್ರೋಮೋಸೋಮ್ ಮೇಲೆ ಯಾವ ಪ್ಲೇಸಲ್ಲಿ ಹೈಟ್ಗೆ ಸಂಬಂಧಪಟ್ಟಂಥ ಜೀನ್ ಇರುತ್ತೋ ಮದರಿಂದ ಬಂದಂಥ ಕ್ರೋಮೋಸೋಮಲ್ಲೂ ಕೂಡ ಅದೇ ಪ್ಲೇಸಲ್ಲಿ ಹೈಟ್ಗೆ ಸಂಬಂಧಪಟ್ಟಂಥ ಜೀನ್ ಇರುತ್ತೆ. ಓಕೆ, ಸೊ ಇವುಗಳೇನು ಇವಾಗ ಫಾರ್ಮ್ಸ್ ಆಫ್ ಜೀನ್. ಓಕೆ, ಸೊ ಪೇರ್ ಆಫ್ ಜೀನ್ಸ್ ಎಲ್ಲಿರುತ್ತೆ? ಅಕ್ಯುಪೈಯಿಂಗ್ ಸ್ಪೆಸಿಫಿಕ್ ಲೊಕೇಶನ್ ಆನ್ ಅ ಕ್ರೋಮೋಸೋಮ್. ಸೊ ಒಂದು ಕ್ರೋಮೋಸೋಮ್ ಮೇಲೆ ಸ್ಪೆಸಿಫಿಕ್ ಲೊಕೇಶನ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಲೊಕೇಶನ್ಗೆ ನಾವು ಲೋಕೈ ಅಥವಾ ಲೋಕಸ್ ಅಂತ ಕೂಡ ಕರಿತೀವಿ. ಆ ಪೊಸಿಷನ್ಗೆ ಎಲ್ಲಿ ಆ ಒಂದು ಜೀನ್ ಪ್ರೆಸೆಂಟ್ ಇರುತ್ತೆ ಆ ಪ್ಲೇಸ್ಗೆ ನಾವು ಲೋಕಸ್ ಅಂತ ಕರಿತೀವಿ. ಓಕೆ, ಸೊ ಈ ಅಲೀಲ್ ಅಂತಂದರೆ ಏನು? ದೇ ಆರ್ ಪೇರ್ ಆಫ್ ಜೀನ್ಸ್ ಅಥವಾ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು TT, ಕ್ಯಾಪಿಟಲ್ TT ಇದೆ. ಅಂದರೆ ಹೈಟ್ಗೆ ಸಂಬಂಧಪಟ್ಟಂಥ ಜೀನಲ್ಲಿ T, ಅದರಲ್ಲಿ ಎರಡೂ ಕ್ರೋಮೋಸೋಮ್ ಮೇಲೂ ಕೂಡ ಕ್ಯಾಪಿಟಲ್ Tನೇ ಇರಬಹುದು, ಅಥವಾ ಒಂದು ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ T, ಇನ್ನೊಂದು ಕ್ರೋಮೋಸೋಮ್ ಮೇಲೆ ಸ್ಮಾಲ್ t. ಅಂದರೆ ಇಲ್ಲಿ ಒಂದು ಕ್ರೋಮೋಸೋಮ್ ಮತ್ತು ಇನ್ನೊಂದು ಕ್ರೋಮೋಸೋಮ್ ಅಂದರೆ ಯಾವುದು? ಒಂದು ಫಾದರಿಂದ ಬಂದಂಥ ಕ್ರೋಮೋಸೋಮ್, ಇನ್ನೊಂದು ಮದರಿಂದ ಬಂದಂಥ ಕ್ರೋಮೋಸೋಮ್. ಓಕೆ, ಸೊ ಎರಡೂ ಕೂಡ ಝೈಗೋಟಲ್ಲಿ ಏನಿರುತ್ತೆ? ಎರಡೂ ಕಡೆಯಿಂದ ಕ್ರೋಮೋಸೋಮ್ಸ್ ಬಂದಿರುತ್ತೆ. ಸೊ ಹಾಗಾಗಿ ಪೇರ್ ಆಫ್ ಜೀನ್ಸ್ಗೆ ನಾವು ಅಲೀಲ್ ಅಂತ ಕರಿತೀವಿ. ಸೊ ಇಬ್ಬರಿಂದ ಜೆನೆಟಿಕ್ ಇನ್ಫಾರ್ಮೇಷನನ್ನು ತೊಗೊಂಡ್ಬಿಟ್ಟು ಮಗು ಡೆವಲಪ್ ಆಗುತ್ತೆ. ಓಕೆ, ಸೊ ಪೇರ್ ಆಫ್ ಜೀನ್ಸ್ ವಿಚ್ ಅಕ್ಯುಪೈ ಸ್ಪೆಸಿಫಿಕ್ ಲೊಕೇಶನ್ ಆನ್ ಅ ಕ್ರೋಮೋಸೋಮ್ ಆರ್ ಕಾಲ್ಡ್ ಅಲೀಲ್ಸ್. ಓಕೆ, ನೆಕ್ಸ್ಟ್ ಡಾಮಿನೆಂಟ್ ಮತ್ತು ರಿಸೆಸಿವ್ ಜೀನ್. ಅಂದರೆ ಈ ಜೀನ್ಗಳಲ್ಲಿ ಡಾಮಿನೆಂಟ್ ಮತ್ತು ರಿಸೆಸಿವ್ ಅಂತ ಇರುತ್ತೆ. ಸೊ ಡಾಮಿನೆಂಟ್ ಜೀನ್ ಅಂತಂದರೆ ಏನು? ಡಾಮಿನೆಂಟ್ ಜೀನ್ ಅಂತಂದರೆ ಎಕ್ಸ್ಪ್ರೆಸ್ಡ್ ಜೀನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವೇನು ನೋಡಿದ್ವಿ? ಅಲೀಲ್ಗಳಿರುತ್ತೆ. ಓಕೆ, ಒಂದು ಜೀನಿನ ಎರಡು ಫಾರ್ಮ್ಗಳು, ಆಲ್ಟರ್ನೇಟಿವ್ ಫಾರ್ಮ್, ದೇ ಆರ್ ಕಾಲ್ಡ್ ಆ್ಯಸ್ ಅಲೀಲ್ಸ್. ಓಕೆ, ಸೊ ಇವಾಗ ಚಿಲ್ಡ್ರನ್ನಲ್ಲೇನಿದೆ? ಎರಡೂ ಕಡೆಯಿಂದ ಒಂದು ಜೀನ್ಗೆ ಸಂಬಂಧಪಟ್ಟಂತೆ ಅಥವಾ ಆ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತೆ ಅಲೀಲ್ಗಳು ಪ್ರೆಸೆಂಟ್ ಇರುತ್ತೆ ಫಾದರಿಂದ ಮದರಿಂದ. ಓಕೆ, ಸೊ ಇವುಗಳಲ್ಲಿ ಯಾವುದು ಡಾಮಿನೆಂಟ್ ಇರುತ್ತೆ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಈ ಡಾಮಿನೆಂಟ್ ಜೀನನ್ನು ನಾವು ಕ್ಯಾಪಿಟಲ್ ಲೆಟರಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಕ್ಯಾಪಿಟಲ್ ಲೆಟರಿಂದ ಅದನ್ನು ರಿಪ್ರೆಸೆಂಟ್ ಮಾಡ್ತೀವಿ. ನಾವು ಎಕ್ಸಾಂಪಲಲ್ಲಿ ನೋಡಿದ್ವಿ ಕ್ಯಾಪಿಟಲ್ T, ಸ್ಮಾಲ್ t ಮತ್ತು ಇನ್ನೊಂದು ಸ್ಮಾಲ್ t ಅಂತ ನೋಡಿದ್ವಿ. ಅಂದರೆ ಇಲ್ಲಿ ಕ್ಯಾಪಿಟಲ್ T ಅಂತಂದರೆ ಅದು ಡಾಮಿನೆಂಟ್
ಜೀನ್ ಅಂತ ಅರ್ಥ. ಅಂದರೆ ಡಾಮಿನೆಂಟ್ ಆಗಿದೆ, ಅದು ಅದ್ರ ಪಕ್ಕ ಯಾವುದೇ ಜೀನ್ ಇತ್ತು ಅಂದ್ರೂ, ಅಂದರೆ ಸ್ಮಾಲ್ ಇರಲಿ ಕ್ಯಾಪಿಟಲ್ ಇರಲಿ, ಅದು ಎಕ್ಸ್ಪ್ರೆಸ್ ಆಗೇ ಆಗುತ್ತೆ ಅಂತ ಅರ್ಥ. ಓಕೆ, ಇನ್ನು ರಿಸೆಸಿವ್ ಜೀನ್ ಅಂತಂದರೆ ಸಪ್ರೆಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ಅಂದರೆ ಇಲ್ಲಿ ರಿಸೆಸಿವ್ನ ನಾವು ಸ್ಮಾಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ. ಸೊ ಇವಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಇದ್ದಾಗ ಏನಾಗುತ್ತೆ, ಸ್ಮಾಲ್ ಟಿ ಕ್ಯಾರೆಕ್ಟರ್ ಏನು, ಅದು ಶಾರ್ಟ್ನೆಸ್ ಅಂತಂದರೆ ಅದು ಗಿಡ್ಡಕ್ಕೆ ಇರುವಂಥ ಕ್ಯಾರೆಕ್ಟರ್ ಶಾರ್ಟ್ ಟಿದು. ಕ್ಯಾಪಿಟಲ್ ಟಿ ಕ್ಯಾರೆಕ್ಟರ್ ಏನು, ಟಾಲ್ ಆಗಿ ಬೆಳೆಯುವಂಥದ್ದು, ಹೈಟ್. ಓಕೆ, ಸೊ ಹೈಟ್ ಬೆಳೆಯುವಂಥದ್ದು ಕ್ಯಾಪಿಟಲ್ ಟಿಯ ಕ್ಯಾರೆಕ್ಟರ್, ಗಿಡ್ಡದಾಗಿರುವಂಥದ್ದು ಸ್ಮಾಲ್ ಟಿಯ ಕ್ಯಾರೆಕ್ಟರ್. ಇವಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡು ಜೊತೆಯಲ್ಲಿದ್ದಾಗ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ, ಡಾಮಿನೆಂಟ್ ಜೀನೇ ಎಕ್ಸ್ಪ್ರೆಸ್ ಆಗುತ್ತೆ, ಅಂದರೆ ಕ್ಯಾಪಿಟಲ್ ಟಿ. ಸೊ ಆವಾಗ ಅದ್ರ ಕ್ಯಾರೆಕ್ಟರ್ ಏನು ತೋರಿಸುತ್ತೆ, ಹೈಟ್ ಆಗಿ ಟಾಲ್ ಆಗಿರುವಂಥದ್ದನ್ನೇ ಅದು ತೋರಿಸುತ್ತೆ. ಓಕೆ, ಸೊ ರಿಸೆಸಿವ್ ಜೀನ್ ಅಂತಂದರೆ ಅದು ಸಪ್ರೆಸ್ ಆಗುತ್ತೆ. ಓಕೆ, ಅಂದರೆ ಅದ್ರ ಕ್ಯಾರೆಕ್ಟರನ್ನು ಸಪ್ರೆಸ್ ಆಗ್ತಾ ಇದೆ, ಅಂದರೆ ಅದನ್ನು ಆ ಕ್ಯಾರೆಕ್ಟರ್ನ ತೋರ್ಸೋಕ್ಕೆ ಬಿಡ್ತಾ ಇಲ್ಲ ಡಾಮಿನೆಂಟ್ ಜೀನ್. ಓಕೆ, ಡಾಮಿನೆಂಟ್ ಮಾಡುತ್ತೆ ಅದು ಇನ್ನೊಂದು ಜೀನ್ನ ಮೇಲೆ, ಡಾಮಿನೆಂಟ್ ಜೀನ್. ಓಕೆ, ಸೊ ಡಾಮಿನೆಂಟ್ ಜೀನ್ ಅಂದರೆ ಯಾವುದು ಎಕ್ಸ್ಪ್ರೆಸ್ ಆಗುತ್ತೆ ಆ ಜೀನ್. ರಿಸೆಸಿವ್ ಜೀನ್ ಅಂತಂದರೆ ಇನ್ನೊಂದು ಡಾಮಿನೆಂಟ್ ಜೀನ್ ಪ್ರೆಸೆಂಟ್ ಇದ್ದಾಗ ಅದು ಎಕ್ಸ್ಪ್ರೆಸ್ ಆಗಲ್ಲ. ಸೊ ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ಅಲ್ಲಿ ಡಾಮಿನೆಂಟ್ ಇರಬಾರ್ದು. ಸೊ ಹಾಗಿದ್ರೆ ಯಾವ ಕಂಡೀಷನ್ನಲ್ಲಿ ರಿಸೆಸಿವ್ ಜೀನ್ನ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ಯಾವಾಗ ಎರಡೂ ಕೂಡ ರಿಸೆಸಿವ್ ಇದ್ದಾಗ ರಿಸೆಸಿವ್ ಜೀನ್ನ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಅಲೀಲ್ ಅಂತಂದರೆ ಏನು ನೋಡಿದ್ವಿ ನಾವು, ಪೇರ್ ಆಫ್ ಜೀನ್ಸ್ ಅಂತ ನೋಡಿದ್ವಿ, ಆಲ್ಟರ್ನೇಟಿವ್ ಫಾರ್ಮ್ಸ್ ಅಂತೇಳಿ. ಆ ಆಲ್ಟರ್ನೇಟಿವ್ ಫಾರ್ಮ್ಸೇ ಏನು, ಡಾಮಿನೆಂಟ್ ಆಗಿರಬಹುದು ಎರಡು, ಅಥವಾ ಡಾಮಿನೆಂಟ್ ರಿಸೆಸಿವ್ ಇರಬಹುದು, ಅಥವಾ ಎರಡು ರಿಸೆಸಿವ್ ಆಗಿರಬಹುದು. ಓಕೆ, ಸೊ ಇದರ ಬೇಸಿಸ್ ಮೇಲೆ ಅವಕ್ಕೆ ನಾವು ಮತ್ತೆ ಬೇರೆ ವರ್ಡ್ಸನ್ನು ಟರ್ಮ್ಸನ್ನು ಕೊಡ್ತೀವಿ. ಏನಂದರೆ ಹೋಮೋಝೈಗಸ್ ಮತ್ತು ಹೆಟಿರೋಝೈಗಸ್ ಅಂತ. ಹೋಮೋಝೈಗಸ್ ಅಂತಂದರೆ ಏನು, ಐಡೆಂಟಿಕಲ್ ಅಥವಾ ಸೇಮ್ ಅಲೀಲ್ಸ್. ಫಾರ್ ಎಕ್ಸಾಂಪಲ್, ಎರಡೂ ಕೂಡ ಕ್ಯಾಪಿಟಲ್ ಟಿ ಇತ್ತು ಅಂತಂದರೆ ಅವು ಹೋಮೋಝೈಗಸ್. ಓಕೆ, ಅಥವಾ ಎರಡೂ ಕೂಡ ಸ್ಮಾಲ್ ಟಿ ಇತ್ತು ಅಂತಂದರೆ ಅದು ಕೂಡ ಹೋಮೋಝೈಗಸ್. ಹೋಮೋ ಅಂತಂದರೆ ಏನು, ನಥಿಂಗ್ ಬಟ್ ಸೇಮ್ ಇರುವಂಥದ್ದು. ಓಕೆ, ಸೊ ಇಲ್ಲಿ ಅದು ಡಾಮಿನೆಂಟ್ ಆದರೂ ಇರಬಹುದು ಅಥವಾ ರಿಸೆಸಿವ್ ಆದರೂ ಇರಬಹುದು. ಎರಡೂ ಡಾಮಿನೆಂಟ್ ಇತ್ತು ಅಂತಂದರೆ ಹೋಮೋಝೈಗಸ್ ರಿಸೆಸಿವ್ ಅಂತ ಹೇಳ್ತೀವಿ, ಹೋಮೋಝೈಗಸ್ ಡಾಮಿನೆಂಟ್ ಅಂತ ಹೇಳ್ತೀವಿ. ಎರಡು ರಿಸೆಸಿವ್ ಇತ್ತು ಅಂತಂದರೆ ಹೋಮೋಝೈಗಸ್ ರಿಸೆಸಿವ್ ಅಂತ ಹೇಳ್ತೀವಿ. ಓಕೆ, ಇನ್ನು ಹೆಟಿರೋಝೈಗಸ್ ಅಂತಂದರೆ ಡಿಫರೆಂಟ್ ಅಲೀಲ್ಸ್. ಹೆಟಿರೋ ಮೀನ್ಸ್ ಡಿಫರೆಂಟ್, ಬೇರೆ ಬೇರೆಯಾಗಿರುವಂಥದ್ದು. ಸೊ ಇಲ್ಲಿ ಹೆಟಿರೋಝೈಗಸ್ಸಲ್ಲಿ ಯಾವ ಕಂಡೀಷನ್ ಬರುತ್ತೆ, ಒಂದು ಡಾಮಿನೆಂಟ್ ಇರುತ್ತೆ, ಇನ್ನೊಂದು ರಿಸೆಸಿವ್ ಇರುತ್ತೆ. ಓಕೆ, ಸೊ ಇದು ಹೋಮೋಝೈಗಸ್ ಮತ್ತು ಹೆಟಿರೋಝೈಗಸ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಟರ್ಮ್ಸ್ ಫಿನೋಟೈಪ್ ಮತ್ತು ಜೀನೋಟೈಪ್ ಅಂತ ಬರುತ್ತೆ. ಸೊ ಫಿನೋಟೈಪ್ ಅಂತಂದರೆ ಏನು, ಎಕ್ಸ್ಟರ್ನಲ್ ಅಪಿಯರೆನ್ಸ್, ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಅದರ ಫಿಸಿಕಲ್ ಅಪಿಯರೆನ್ಸ್ ಯಾವ ಥರ ಇರುತ್ತೆ ಅನ್ನುವಂಥದ್ದು ಫಿನೋಟೈಪ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಪ್ಲ್ಯಾಂಟನ್ನು ನೋಡಿದ ತಕ್ಷಣ ಏನು ಹೇಳ್ತೀವಿ, ಅದು ಹೈಟ್ ಆಗಿದೆಯೋ ಅಥವಾ ಗಿಡ್ಡಕ್ಕಿದೆಯೋ, ಅಂದರೆ ಎತ್ತರವಾಗಿದೆಯೋ ಅಥವಾ ಗಿಡ್ಡದಾಗಿದೆಯೋ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಅಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಕ್ಯಾರೆಕ್ಟರ್ಗೆ ನಾವೇನಂತ ಕರಿತೀವಿ, ಫಿನೋಟೈಪ್ ಅಂತ ಕರಿತೀವಿ. ಓಕೆ, ಇನ್ನು ಜೀನೋಟೈಪ್ ಅಂತಂದರೆ ಅದ್ರ ಒಳಗಡೆ ಯಾವ ರೀತಿ ಜೆನೆಟಿಕ್ ಕಾಂಪೋಸಿಷನ್ ಇದೆ, ಅಂದರೆ ಜೀನ್ಸ್ ಯಾವ ಥರ ಇದೆ ಅದರಲ್ಲಿ ಅಂತ ನೋಡೋದು ಅದರ ಜೀನೋಟೈಪ್. ಫಾರ್ ಎಕ್ಸಾಂಪಲ್, ಇವಾಗ ಎರಡೂ ಕೂಡ ಕ್ಯಾಪಿಟಲ್ ಟಿ ಇದ್ದರೆ ಏನಿರುತ್ತೆ ಅದರದ್ದು ಫಿನೋಟೈಪ್, ಆಬ್ವಿಯಸ್ಲಿ ಎರಡೂ ಡಾಮಿನೆಂಟ್ ಇದೆ, ಎರಡೂ ಟಾಲ್ನೆಸ್ಸನ್ನು ತೋರಿಸುತ್ತೆ, ಅಂದರೆ ಎತ್ತರವಾಗಿ ಬೆಳೆಯೋ ಥರ ಮಾಡುವಂಥ ಜೀನ್ಸ್. ಸೊ ಹಾಗಾಗಿ ಆ ಒಂದು ಪ್ಲ್ಯಾಂಟ್ ಎತ್ತರವಾಗಿರುತ್ತೆ. ಓಕೆ, ಇನ್ನು ಎರಡೂ ಕೂಡ ಸ್ಮಾಲ್ ಟಿ ಇತ್ತು ಅಂತಂದರೆ ಅದರ ಕ್ಯಾರೆಕ್ಟರ್ ಏನು, ಗಿಡ್ಡದಾಗಿ ಬೆಳೆಯುವಂಥದ್ದು. ಸೊ ಹಾಗಾಗಿ ಅದು ಗಿಡ್ಡದಾಗೆ ಬೆಳೆಯುತ್ತೆ. ಸೊ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದೇನು, ಗಿಡ್ಡದಾಗಿರುವಂಥ ಪ್ಲ್ಯಾಂಟ್. ಓಕೆ, ಸೊ ಅದು ಫಿನೋಟೈಪ್. ಅದ್ರ ಒಳಗಡೆ ಏನು ಜೀನ್ಸ್ ಇದೆ, ಸ್ಮಾಲ್ ಟಿ ಅದು ಜೀನೋಟೈಪ್. ಇನ್ನು ನೋಡೋದಕ್ಕೆ ಹೈಟಾಗಿ ಕಾಣಿಸುತ್ತೆ, ಬಟ್ ಅದರಲ್ಲಿ ಜೆನೆಟಿಕ್ ಕಾಂಪೋಸಿಷನ್ ಯಾವ ಥರ ಇರಬಹುದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕೂಡ ಇರಬಹುದು, ದಟ್ ಈಸ್ ಹೆಟಿರೋಝೈಗಸ್ ಟಾಲ್ ಕೂಡ ಇರಬಹುದು. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಅಲ್ಲಿ ಡಾಮಿನೆಂಟ್ ಜೀನ್ ಕ್ಯಾಪಿಟಲ್ ಟಿ ಎಕ್ಸ್ಪ್ರೆಸ್ ಆಗುತ್ತೆ, ರಿಸೆಸಿವ್ ಟಿಯನ್ನು ಸಪ್ರೆಸ್ ಮಾಡಿಬಿಟ್ಟು. ಸೊ ಹಾಗಾಗಿ ಅಲ್ಲಿ ನಮಗೆ ಹೊರಗಡೆ ಕಣ್ಣಿಗೆ ಕಾಣುವಂಥ ಅಪಿಯರೆನ್ಸ್ ಏನು, ಟಾಲ್ನೆಸ್ ಆಗೇ ಕಾಣಿಸುತ್ತೆ, ಅಂದರೆ ಎತ್ತರವಾಗೇ ಇರುತ್ತೆ, ಬಟ್ ಅದರ ಜೆನೆಟಿಕ್ ಕಾಂಪೋಸಿಷನ್ ಬೇರೆ ಇರುತ್ತೆ, ದಟ್ ಈಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ, ಸೊ ಐ ಹೋಪ್ ನಿಮಗೆ ಫಿನೋಟೈಪ್ ಜೀನೋಟೈಪ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಫಿನೋಟೈಪ್ ಅಂತಂದರೆ ಕಣ್ಣಿಗೆ ಕಾಣುವಂಥದ್ದು, ಎಕ್ಸ್ಟರ್ನಲ್ ಅಪಿಯರೆನ್ಸ್.
ಜೀನೋಟೈಪ್ ಅಂತಂದರೆ ಅದ್ರ ಒಳಗಡೆ ಇರುವಂತಹ ಜೀನ್ಗಳ ಕಾಂಪೋಸಿಷನ್ ಯಾವ ಥರ ಇದೆ, ಅದು ಹೋಮೋಝೈಗಸ್ ಇದೆಯೋ, ಹೆಟಿರೋಝೈಗಸ್ ಇದೆಯೋ, ಓಕೆ, ಡಾಮಿನೆಂಟ್ ಇದೆಯೋ, ರಿಸೆಸಿವ್ ಇದೆಯೋ ಅಂತ ನೋಡೋದು ಜೀನೋಟೈಪ್. ಫಿನೋಟೈಪ್ ಅಂತಂದರೆ ಜಸ್ಟ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಥವಾ ಅದರ ಮಾರ್ಫಾಲಜಿ. ನೆಕ್ಸ್ಟ್ ಕ್ರಾಸ್. ಸೊ ಕ್ರಾಸ್ ಅಂತಂದರೆ ಮೇಟಿಂಗ್ ಅಥವಾ ರಿಪ್ರೊಡಕ್ಷನ್. ಸೊ ಇವಾಗ ನಾವು 2 ಪೇರೆಂಟ್ಸನ್ನು ತೊಗೊಂಡ್ಬಿಟ್ಟು ಅವರಿಬ್ಬರ ಮಧ್ಯೆ ಏನು ರಿಪ್ರೊಡಕ್ಷನ್ ಆಗುತ್ತೆ ಅಥವಾ ಆ 2 ಪ್ಲ್ಯಾಂಟ್ಸ್ಗಳನ್ನು ಕ್ರಾಸ್ ಮಾಡುವಂಥದ್ದು. ಕ್ರಾಸ್ ಅಂತಂದರೆ ಏನು? ಕ್ರಾಸ್ ಪಾಲಿನೇಷನ್ ಅಂತಂದರೆ ಏನು ನೋಡಿದ್ವಿ ನಾವು? ಸೊ ಒಂದು ಪ್ಲ್ಯಾಂಟಿನ ಪೋಲನ್ ಗ್ರೇನ್ಸನ್ನು ತೊಗೊಂಡ್ಬಿಟ್ಟು ಇನ್ನೊಂದು ಪ್ಲ್ಯಾಂಟ್ನ ಸ್ಟಿಗ್ಮಾ ಮೇಲೆ ಹಾಕುವಂಥ ಪ್ರಾಸೆಸ್, ಅಥವಾ ಒಂದು ಫ್ಲವರಿಂದ ಇನ್ನೊಂದು ಫ್ಲವರಿಗೆ ಹಾಕುವಂಥ ಪ್ರಾಸೆಸ್ ಪೋಲನ್ ಗ್ರೇನ್ಸನ್ನು. ಸೊ ಇದನ್ನು ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅದನ್ನೇ ಕ್ರಾಸ್ ಅಂತ ಕರೆದಿದ್ದಾರೆ. ಸೊ ಕ್ರಾಸ್ ಅಂದರೆ ನಥಿಂಗ್ ಬಟ್ ರಿಪ್ರೊಡಕ್ಷನ್ ಬಿಟ್ವೀನ್ 2 ಪ್ಲ್ಯಾಂಟ್ಸ್. ಓಕೆ, ಸೊ ಕ್ರಾಸ್ ಅದನ್ನು ನಾವು ಇಂಟು ಮಾರ್ಕಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಇನ್ನು ಫೀಲಿಯಲ್ ಜನರೇಷನ್ ಅಥವಾ ಎಫ್ ಅಂತ ಡಿನೋಟ್ ಮಾಡ್ತೀವಿ. ಫೀಲಿಯಲ್ ಜನರೇಷನ್ ಅಂತಂದರೆ ಇವಾಗ 2 ಪೇರೆಂಟ್ಸನ್ನು ಕ್ರಾಸ್ ಮಾಡಿದ ನಂತರ 2 ಪ್ಲ್ಯಾಂಟ್ಗಳ ಮಧ್ಯೆ ರಿಪ್ರೊಡಕ್ಷನ್ ಆದ ನಂತರ ಬರುವಂಥ ಏನು ಜನ್ರೇಷನ್ ಇರುತ್ತಲ್ಲ, ಮುಂದೆ ಬರುವಂತಹ ಅದರ ಪ್ರೋಜನಿ ಅಥವಾ ಅದರ ಸಂತತಿ ಮುಂದೆ ಏನು ಬರುತ್ತಲ್ಲ ಪ್ಲ್ಯಾಂಟ್ಸ್ದು, ಸೊ ಅದನ್ನು ನಾವು ಫೀಲಿಯಲ್ ಜನ್ರೇಷನ್ ಅಂತ ಕರಿತೀವಿ. ಸೊ ಅದನ್ನು ನಾವು F1 F2 ಈ ಥರ ಡಿನೋಟ್ ಮಾಡಬಹುದು. F1 ಅಂತಂದರೆ ಇವಾಗ 2 ಪ್ಲ್ಯಾಂಟ್ಸನ್ನು ಕ್ರಾಸ್ ಮಾಡಿದ ಮೇಲೆ ಫಸ್ಟ್ ಬರುವಂಥ ಜನ್ರೇಷನ್ ಏನಿರುತ್ತಲ್ಲ ಅದನ್ನು F1 ಜನ್ರೇಷನ್ ಅಥವಾ ಫಸ್ಟ್ ಫೀಲಿಯಲ್ ಜನ್ರೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಈ F1 ಜನ್ರೇಷನ್ ಪ್ಲ್ಯಾಂಟ್ಸನ್ನು ಮತ್ತೆ ಅವುಗಳ ಮಧ್ಯೆ ಕ್ರಾಸ್ ಆದಮೇಲೆ ನೆಕ್ಸ್ಟ್ ಬರುವಂತಹ ಸಂತತಿ ಏನಿರುತ್ತಲ್ಲ ಪ್ಲ್ಯಾಂಟ್ಸ್ದು, ಸೊ ಅವುಗಳನ್ನು F2 ಜನ್ರೇಷನ್ ಅಥವಾ ಸೆಕೆಂಡ್ ಫೀಲಿಯಲ್ ಜನ್ರೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ಕ್ರಾಸ್ ಮಾಡಿದ ಮೇಲೆ ಬರುವಂಥ ಜನ್ರೇಷನ್ಗಳಿಗೆ ನಾವು F1 F2 ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಪುನೆಟ್ ಸ್ಕ್ವೇರ್. ಪುನೆಟ್ ಸ್ಕ್ವೇರ್ ಇಟ್ಸ್ ವೆರಿ ಇಂಪಾರ್ಟೆಂಟ್, 1 ಮಾರ್ಕಲ್ಲಿ ಕೇಳಬಹುದು ನಿಮಗೆ. ಸೊ ಪುನೆಟ್ ಸ್ಕ್ವೇರ್ ಅಂತಂದರೆ ಏನು? ಇಟ್ ಈಸ್ ಅ ಚಾರ್ಟ್ ದಟ್ ಪ್ರೆಡಿಕ್ಟ್ಸ್ ಪಾಸಿಬಲ್ ಜೀನೋಟೈಪ್ಸ್ ಆಫ್ ಅ ಕ್ರಾಸ್. ಫಾರ್ ಎಕ್ಸಾಂಪಲ್, ಇವಾಗ 2 ಪೇರೆಂಟ್ಸನ್ನು ನಾವು ತೊಗೊಂಡಿದ್ದೀವಿ. ಓಕೆ, ಸೊ 2 ಪ್ಲ್ಯಾಂಟ್ಸ್ಗಳನ್ನು ತೊಗೊಂಡಿದ್ದೀವಿ. ಅವೆರಡರ ಮಧ್ಯೆ ಇವಾಗ ಕ್ರಾಸ್ ಮಾಡಬೇಕು. ಸೊ 2 ಪ್ಲ್ಯಾಂಟ್ಗಳಲ್ಲಿ ಜೀನೋಟೈಪ್ ಯಾವ ಥರ ಇದೆ ನೋಡಿ, ಹೆಟಿರೋಝೈಗಸ್ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಇವಾಗ ಇವೆರಡೂ ಪ್ಲ್ಯಾಂಟನ್ನು ಕ್ರಾಸ್ ಮಾಡಿದಾಗ ಅದು ಕಾಯ್ದೆ ಅಂದರೆ ಅದ್ರ ಮುಂದಿನ ಜನ್ರೇಷನ್ಗಾಗಿ ನಾವು ಕಾಯ್ದೆ ಹಾಗೆ ಪ್ರೆಡಿಕ್ಟ್ ಮಾಡುವಂತಹ ಒಂದು ಪಾಸಿಬಿಲಿಟಿ, ಅಂದರೆ ಏನೇನು ಪಾಸಿಬಿಲಿಟಿ ಇದೆ, ಯಾವ್ಯಾವ ಥರ ಜೀನೋಟೈಪ್ಸ್ ಬರಬಹುದು ಇವೆರಡು ಪ್ಲ್ಯಾಂಟನ್ನು ಕ್ರಾಸ್ ಮಾಡಿದಾಗ ಅಂತ ತಿಳ್ಕೊಳ್ಳುವಂಥ ಚಾರ್ಟ್ಗೆ ನಾವು ಪುನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಹೇಗೆ ತಿಳ್ಕೊಳ್ಬಹುದು ಅಂತಂದರೆ, ಇವಾಗ 2 ಪೇರೆಂಟ್ಸನ್ನು ಕ್ರಾಸ್ ಮಾಡಿದಾಗ ಅವ್ರ ಜೀನೋಟೈಪ್ ನಮಗೆ ಗೊತ್ತಿದ್ದರೆ ಆವಾಗ ನಾವು 2 ಪೇರೆಂಟ್ಗಳ ಜೀನೋಟೈಪನ್ನು ಬರೆದ್ಬಿಟ್ಟು ಈ ಥರ ಕಾರ್ನರಲ್ಲಿ ನೆಕ್ಸ್ಟ್ ಯಾವ ಥರ ಅದು ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ 2 ಟೈಪ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಸೊ ಒಂದು ಕ್ಯಾಪಿಟಲ್ ಟಿ, ಇನ್ನೊಂದು ಸ್ಮಾಲ್ ಟಿ. 2 ಪೇರೆಂಟ್ಗಳು ಈ ಥರ 2 ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಂತರ ಈ ಗ್ಯಾಮೆಟ್ಗಳ ಕಾಂಬಿನೇಷನನ್ನು ನಾವು ಮಾಡ್ತಾ ಹೋದಾಗ ನಮಗೆ ಎಷ್ಟು ಟೈಪ್ಸ್ ಆಫ್ ಜೀನೋಟೈಪ್ಸ್ ಬರಬಹುದು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಪುನೆಟ್ ಸ್ಕ್ವೇರ್. ಇನ್ನು ನೆಕ್ಸ್ಟ್ ಸೆಲ್ಫಿಂಗ್ ಅಂತಂದರೆ, ಸೊ ಸೆಲ್ಫಿಂಗ್ ಅಂತಂದರೆ ಸೆಲ್ಫ್ ಪಾಲಿನೇಷನ್, ಅಂದರೆ ಬಂದಿರುವಂತಹ ಜನ್ರೇಷನ್ ಪ್ಲ್ಯಾಂಟ್ಸ್ ಏನು ಬಂದಿರ್ತಾವಲ್ಲ ನೆಕ್ಸ್ಟ್ F1 ಜನ್ರೇಷನಲ್ಲಿ, ಸೊ ಅವುಗಳನ್ನು ಮತ್ತೆ ಸೆಲ್ಫ್ ಪಾಲಿನೇಟ್ ಆಗೋಕ್ಕೆ ಬಿಡೋದು. ಸೊ ಅದನ್ನು ಸೆಲ್ಫಿಂಗ್ ಅಂತ ಕರೀತಾರೆ. ಸೊ ಈ ಥರ ಸೆಲ್ಫಿಂಗ್ ಅಥವಾ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಆ ಒಂದು ಪ್ಲ್ಯಾಂಟ್ಸ್ಗಳಿಂದ ಮುಂದಿನ ಜನ್ರೇಷನಲ್ಲಿ ನಮಗೆ ಪ್ಯೂರ್ ಲೈನ್ಸ್ಗಳು ಸಿಗುತ್ತೆ. ಪ್ಯೂರ್ ಲೈನ್ಸ್ ಅಂತಂದರೆ ಏನು? ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ಡ್ ಥ್ರೂ ರಿಪೀಟೆಡ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಆರ್ ಹೋಮೋಝೈಗಸ್ ಫಾರ್ ಅ ಟ್ರೇಟ್. ಅಂದರೆ ನಾವು ಒಂದು ಪ್ಲ್ಯಾಂಟಲ್ಲಿ ಕಂಟಿನ್ಯೂಯಸ್ ಆಗಿ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಹೋದಾಗ ಏನಾಗುತ್ತೆ, 4 to 5 ಜನ್ರೇಷನ್ ಕಂಟಿನ್ಯೂಯಸ್ ಆಗಿ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಹೋದಾಗ ಏನಾಗುತ್ತೆ, ಆವಾಗ ನಮಗೆ ಒಂದು ಟ್ರೇಟ್ ಅಂದರೆ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಗೆ ಹೋಮೋಝೈಗಸ್ ಆಗಿ ನಮಗೆ ಜನ್ರೇಷನ್ಗಳು ಸಿಗ್ತಾ ಹೋಗುತ್ತೆ. ಅಂದರೆ ಹೋಮೋಝೈಗಸ್ ಅಂದರೆ ಕಂಪ್ಲೀಟಾಗಿ ಕ್ಯಾಪಿಟಲ್ ಬರಬಹುದು, ಅಂದರೆ ಕಂಪ್ಲೀಟ್ ಡಾಮಿನೆಂಟ್ ಅಥವಾ ಕಂಪ್ಲೀಟ್ ರಿಸೆಸಿವ್. ಈ ಥರ ನಮಗೆ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ ಅಥವಾ ಈ ಥರ ಆಫ್ ಸ್ಪ್ರಿಂಗ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಪ್ಯೂರ್ ಲೈನ್ಸ್ ಅಂತ ಕರಿತೀವಿ. ಪ್ಯೂರ್ ಲೈನ್ಸ್ ಅಂತಂದರೆ ಏನು? ಅವುಗಳು ಹೋಮೋಝೈಗಸ್ ಆಗಿರುತ್ತೆ, ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಗೆ ಅವುಗಳು ಹೋಮೋಝೈಗಸ್ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ರಿಸೆಸಿವ್ ಇರಬಹುದು ಅಥವಾ ಕಂಪ್ಲೀಟಾಗಿ ಡಾಮಿನೆಂಟ್ ಇರಬಹುದು, ಆದರೆ ಅವುಗಳು ಹೋಮೋಝೈಗಸ್ ಆಗೇ ಇರುತ್ತೆ. ನೋ ಮಿಕ್ಸ್ಚರ್ ಅಂದರೆ ಹೆಟಿರೋಝೈಗಸ್ ಇರಲ್ಲ, ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಈ ಥರ ಇರಬಾರ್ದು. ಸೊ ಇವುಗಳನ್ನು ನಾವು ಪ್ಯೂರ್ ಲೈನ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಟೆಸ್ಟ್ ಕ್ರಾಸ್.
ಸೊ ಟೆಸ್ಟ್ ಕ್ರಾಸ್ ಮತ್ತು ಬ್ಯಾಕ್ ಕ್ರಾಸ್ ಅಗೇನ್ ನಿಮಗೆ 1 ಮಾರ್ಕಲ್ಲಿ ಕೇಳಬಹುದು. ಟೆಸ್ಟ್ ಕ್ರಾಸ್ ಅಂತಂದರೆ ಕ್ರಾಸ್ ಬಿಟ್ವೀನ್ ಹೋಮೋಝೈಗಸ್ ರಿಸೆಸಿವ್ ವಿತ್ ಅನ್ನೋನ್ ಪೇರೆಂಟ್ ಟು ನೋ ಇಟ್ಸ್ ಜೀನೋಟೈಪ್. ಅಂದರೆ ಇವಾಗ ನಮಗೆ 2 ಪ್ಲ್ಯಾಂಟ್ಗಳ ಪಾಲಿನೇಷನ್ ಆಗಿಬಿಟ್ಟಿದೆ, ಅವುಗಳ ಒಂದು ಸಂತತಿ ಏನು ಬಂದಿದೆ ಪ್ಲ್ಯಾಂಟ್ಸ್ದು, ಅವುಗಳು ಹೋಮೋಝೈಗಸ್ ರಿಸೆಸಿವ್ ಇದೆ. ಆದರೆ ನಮಗೆ ಯಾವುದೋ ಒಂದು ಪೇರೆಂಟಿನ ಜೀನೋಟೈಪ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಅಗೇನ್ ಬಂದಿರುವಂಥ ಪ್ಲ್ಯಾಂಟಿನ ಜೊತೆಗೆ, ಅಂದರೆ ಬಂದಿರುವಂಥ ಜನ್ರೇಷನ್ ಕ್ರಾಸ್ ಮಾಡಿದ ಮೇಲೆ ಏನು ಜನ್ರೇಷನ್ ಬಂದಿರುತ್ತೆ ಪ್ಲ್ಯಾಂಟ್ದು, ಆ ಪ್ಲ್ಯಾಂಟ್ನ ಜೊತೆಗೆ ಪೇರೆಂಟನ್ನು ಕ್ರಾಸ್ ಮಾಡಿಬಿಟ್ಟು ಪೇರೆಂಟ್ಸಿನ ಜೀನೋಟೈಪ್ ಏನಿದೆ ಅಂತ ತಿಳ್ಕೊಳ್ಳುವಂತಹದ್ದು ಟೆಸ್ಟ್ ಕ್ರಾಸ್. ಇನ್ನು ಬ್ಯಾಕ್ ಕ್ರಾಸ್ ಅಂತಂದರೆ ಕ್ರಾಸಿಂಗ್ F1 ಜನ್ರೇಷನ್ ವಿತ್ ಪೇರೆಂಟ್. ಇಟ್ಸ್ ಜಸ್ಟ್ F1 ಜನ್ರೇಷನಲ್ಲಿ ಬಂದಂಥ ಪ್ಲ್ಯಾಂಟ್ಸನ್ನು ಪೇರೆಂಟ್ಸ್ ಜೊತೆ ಕ್ರಾಸ್ ಮಾಡೋದನ್ನು ಬ್ಯಾಕ್ ಕ್ರಾಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಪಾರ್ಟೆಂಟ್ ಟರ್ಮ್ಸ್ ದಟ್ ಆರ್ ಕಮ್ಮಿಂಗ್ ಅಂಡರ್ ಜೆನೆಟಿಕ್ಸ್ ಚಾಪ್ಟರ್. ಸೊ ಇದನ್ನೆಲ್ಲ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ಮುಂದೆ ಬರುವಂಥ ಈ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡೋ ಟಾಪಿಕ್ಸ್ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ ಎಟ್, ಪ್ಲೀಸ್ do subscribe and share with your friends. Thank you.